ಎಷ್ಟು ಅದ್ಭುತವಾಗಿ ಅಶ್ವಿನಿ ಮೇಡಮ್ ಮತ್ತೆ ಧೃತಿ ಅವರು ಕಾಣಿಸ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಒಬ್ರು ಅಭಿಮಾನಿಯ ಹೋಟೆಲ್ಗೆ ವಿಸಿಟ್ ಮಾಡ್ತಾರೆ. ಹೋಟೆಲ್ ಉದ್ಘಾಟನಾ ಸಮಾರಂಭ ಜೊತೆಗೆ ಅಲ್ಲಿಯ ತಿಂಡಿಯನ್ನು ಕೂಡ ಸವಿತಾರೆ. ಅಶ್ವಿನಿ ಮೇಡಮ್ ನ ಈ ರೀತಿಯ ಒಂದು ಪ್ರೋಗ್ರಾಮ್ ಗಳಿಗೆ ಈ ರೀತಿ ಫಂಕ್ಷನ್ ಗಳಿಗೆ ಇನ್ವೈಟ್ ಮಾಡ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇರ್ತಾರೆ. ಅದೇ ರೀತಿ ನೋಡಿ ಧೃತಿ ಅವರು ಕಾಣಿಸ್ಕೊಂಡಿದ್ದು ನಿಜಕ್ಕೂ ಕೂಡ ಖುಷಿ ಆಯ್ತು. ಎಸ್ ಹೌದು, ಧೃತಿ ಅವರು ಕೂಡ ಬಂದಿದ್ದು ಬಹಳಷ್ಟು ದೊಡ್ಡ ವಿಚಾರ, ಖುಷಿಯ ವಿಚಾರ. ಎಲ್ಲರೊಟ್ಟಿಗೂ ಕೂಡ ಧೃತಿ ಅವರು ತುಂಬಾ ಚೆನ್ನಾಗಿ ಬೆರೆಯುತ್ತಾರೆ, ಖುಷಿಯಾಗಿರ್ತಾರೆ. ಅದೇ ಒಂದು ಮುಖ್ಯವಾಗಿರುವಂತದ್ದು. ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಹಳಷ್ಟು ಲವಲವಿಕೆಯಿಂದ ಖುಷಿಯಾಗಿ ಅಶ್ವಿನಿ ಮೇಡಮ್ ಜೊತೆ ಇದೀಗ ಧೃತಿ ಅವರು ಕೂಡ ಹೋಟೆಲ್ಗೆ ಬರ್ತಾರೆ. ಅಲ್ಲಿ ತಿಂಡಿಯನ್ನು ಕೂಡ ಸವಿತಾರೆ. ಧೃತಿ ಅವರು ಸೇಮ್ ಟು ಸೇಮ್ ಅಪ್ಪು ಅವರ ರೀತಿ ನೋಡಕ್ಕೂ ಕೂಡ ಅಷ್ಟೇನೆ, ಅದೇ ಮತ್ತೆ ಗುಣಗಳು ಕೂಡ ಅಷ್ಟೇನೆ. ಸೊ ಅವರು ಮಾತನಾಡುವಂತಹ ಶೈಲಿ, ಅಪ್ಪು ಅವರು ಡೌನ್ ಟು ಅರ್ತ್ ಪರ್ಸನ್, ಧೃತಿ ಅವರು ಕೂಡ ಅಷ್ಟೇ. ಎಲ್ಲರನ್ನು ಕೂಡ ತುಂಬಾನೇ ಚೆನ್ನಾಗಿ ಮಾತನಾಡಿಸ್ತಾರೆ. ಸ್ವಲ್ಪ ಜನಬಳಿಕೆ ಜಾಸ್ತಿ ಧೃತಿ ಅವರಿಗೆ. ಫಾರಿನ್ ನಲ್ಲಿ ಇದ್ರು ಕೂಡ ಆಗಾಗ ಇಲ್ಲಿಗೆ ಬರ್ತಿರ್ತಾರೆ, ತಾಯಿಯೊಟ್ಟಿಗೆ ಸಮಯವನ್ನ ಕಳೀತಾರೆ. ತಾಯಿಯ ಜೊತೆಗೆ ಆಗಾಗ ಒಂದು ಫಂಕ್ಷನ್ ಗಳಿಗೆ, ಪ್ರೋಗ್ರಾಮ್ ಗಳಿಗೆ ಕೂಡ ವಿಸಿಟ್ ಮಾಡ್ತಾರೆ. ಧೃತಿ ಅವ್ರು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ. ಅಶ್ವಿನಿ ಮೇಡಮ್ ಕೂಡ ಅಷ್ಟೇನೆ, ಅಷ್ಟೊಂದೆಲ್ಲ ಚಿನ್ನ ವೈಡೂರ್ ಎಲ್ಲವೂ ಕೂಡ ಇದ್ರು. ತುಂಬಾ ಸಿಂಪಲ್ ಆಗಿರುವಂತ ಒಂದು ಸೀರೆ, ಕಾಸ್ಟ್ಯೂಮ್ ನಲ್ಲಿ ಯಾವಾಗ್ಲೂ ಕೂಡ ಆಚೆ ಕಾಣಿಸ್ಕೊಳ್ಳೋದು. ಈ ರೀತಿ ಸಾಕಷ್ಟು ಫಂಕ್ಷನ್ ಗಳಿಗೆ ಹೋಗ್ತಾ ಇರ್ತಾರೆ. ಪ್ರೋಗ್ರಾಮ್ಗಳು ಚಿಕ್ಕವರಿಂದ ದೊಡ್ಡವರ ತನಕ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಯಾವುದೇ ರೀತಿ ಭೇದ ಭಾವ ಇಲ್ಲ. ಹೊಸ ಬಿಸ್ನೆಸ್ ಆಗಿರ್ಬೋದು, ಹೊಸ ಸಿನಿಮಾಗಳು, ಯಂಗ್ಸ್ಟರ್ಸ್ ಗಳು ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಶ್ವಿನಿ ಮೇಡಮ್ ಒಬ್ರು.